ಮಿತ್ರರೇ ನಮಸ್ಕಾರ. ಮಿತ್ರರೇ, ಪ್ರಧಾನಿ ನರೇಂದ್ರ ಮೋದಿಯವರು 3 ದೇಶಗಳ ಪ್ರವಾಸವನ್ನು ಕೈಗೊಂಡಿದ್ದರು. 3 ಪ್ರವಾಸಗಳು ಕೂಡ ಅತ್ಯಂತ ಮಹತ್ವಪೂರ್ಣದ್ದಾಗಿತ್ತು. ಅನೇಕ ಬೆಳವಣಿಗೆಗಳು ಕೂಡ ಆಗಿದ್ದಾವೆ. ಅಂದರೆ ಭಾರತಕ್ಕೆ ಲಾಭ ಆಗುವಂಥ ಒಂದಷ್ಟು ಬೆಳವಣಿಗೆಗಳು ಈ ಪ್ರವಾಸದ ವೇಳೆ ನಡೆದಿದೆ. ಮಿತ್ರರೇ, ಅದರಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಆಗಿದ್ದು ಯಾವುದು ಕೇಳಿದ್ರೆ, ಒಮಾನ್ ದೇಶದ ಜೊತೆಗೆ ಭಾರತ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಮಾಡಿಕೊಂಡಿದೆ. ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಷ್ಟು ಕಲರ್ಫುಲ್ಲಾಗಿ ನಮಗೆ ಕಾಣದೇ ಇರಬಹುದು. ಯಾಕೆಂದರೆ ಒಮಾನ್ ಒಂದು ಚಿಕ್ಕ ದೇಶ, ಅತಿ ಹೆಚ್ಚು ಜನಸಂಖ್ಯೆ ಏನಿಲ್ಲ ಅಲ್ಲಿ. ಹೀಗಾಗಿ ಇದರಿಂದ ಭಾರತಕ್ಕೆ ಏನಪ್ಪ ಲಾಭ ಆಗುತ್ತೆ ಅಂತ ಕೆಲವರು ಕೇಳ್ತಾ ಇದ್ರು. ನಿನ್ನೆ ಕೆಲ ಮಾಧ್ಯಮಗಳ ಡಿಸ್ಕಷನನ್ನು ಕೂಡ ನಾನು ನೋಡಿದೆ. ಆದರೆ ಮಿತ್ರರೇ, ಈ ಒಮಾನ್ ದೇಶದ ಜೊತೆಗೆ ಭಾರತ ಮಾಡಿಕೊಂಡಂಥ ಫ್ರೀ ಟ್ರೇಡನ್ನು ನಾವು ಡಿಕೋಡ್ ಮಾಡಿದ್ದೆ ಆದರೆ ಅಮೆರಿಕ ಜೊತೆಗೆ ಭಾರತ ಯಾವ ರೀತಿಯಾದಂತಹ ಫ್ರೀ ಟ್ರೇಡನ್ನು ಎದುರು ನೋಡ್ತಾ ಇದೆ, EU ಜೊತೆಗಿನ ನೆಗೋಸಿಯೇಷನ್ ಹೇಗೆ ನಡೀತಾ ಇದೆ, ಇದೆಲ್ಲದರ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಅಷ್ಟು ಮಾತ್ರ ಅಲ್ಲ ಮಿತ್ರರೇ, ಒಮಾನ್ ಜೊತೆಗಿನ ಭಾರತದ ಫ್ರೀ ಟ್ರೇಡ್ಗೂ ಕೂಡ ಸಾಕಷ್ಟು ಮಹತ್ವ ಇದೆ. ಒಂದು ರೀತಿಯಲ್ಲಿ ಈ ರೀತಿಯ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗಳನ್ನು ಗೇಮ್ ಚೇಂಜರ್ ಅಂತ ಕರಿಬಹುದು. ಇದೆಲ್ಲದರ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲೇ ಹೋದರೂ ಕೂಡ ಆ ದೇಶ ತನ್ನ ಅತ್ಯುನ್ನತ ನಾಗರಿಕ ಗೌರವವನ್ನು ಕೊಟ್ಟು ಸತ್ಕರಿಸ್ತಾ ಇದೆ. ಈ ಬಗ್ಗೆಯೂ ಕೂಡ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಇದೆ. ಅದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಪ್ರಧಾನಿ ನರೇಂದ್ರ ಮೋದಿ ಅವರ 3 ದೇಶಗಳ ಪ್ರವಾಸ ಮೊದಲಿಗೆ ಆರಂಭಗೊಂಡಿದ್ದು ಜೋರ್ಡಾನ್ನಿಂದ. ಜೋರ್ಡಾನ್ ಎಲ್ಲಿದೆ ಅಂತ ನಿಮಗೆಲ್ಲ ಗೊತ್ತು. ಇಸ್ರೇಲ್ನ ಪಕ್ಕದಲ್ಲಿರುವಂಥ ಅತ್ಯಂತ ಇಂಪಾರ್ಟೆಂಟ್ ಆದಂಥ ಒಂದು ದೇಶ. ಅಮೆರಿಕಾಗೆ ಅತ್ಯಂತ ಆಪ್ತವಾಗಿರುವಂತಹ ದೇಶವೂ ಕೂಡ ಹೌದು. ಅಟ್ ಎ ಸೇಮ್ ಟೈಮ್ ಜೋರ್ಡಾನ್ನ ಕಿಂಗ್ ಇದಾರಲ್ಲ, ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಬಹಳ ಉತ್ತಮವಾದಂತಹ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ. ಪ್ರಧಾನಿ ಜೋರ್ಡಾನ್ಗೆ ಹೋದ್ರು, ಅಲ್ಲಿ ಜೋರ್ಡಾನ್ನ ಸರ್ಕಾರದ ಜೊತೆಗೆ ಅನೇಕ ಒಪ್ಪಂದಗಳನ್ನು ಮಾಡಿಕೊಂಡ್ರು. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಗಮನ ಸೆಳೆದಿದ್ದೇನು ಕೇಳಿದ್ರೆ, ಜೋರ್ಡಾನ್ನ ಈಗಿನ ಕಿಂಗ್ ಇದಾರಲ್ಲ, ಅವರ ಮಗ, ಅಂದರೆ ಮುಂದೆ ಕಿಂಗ್ ಆಗುವಂಥವ್ರು, ಅವರನ್ನು ಜೋರ್ಡಾನ್ನಲ್ಲಿ ಕ್ರೌನ್ ಪ್ರಿನ್ಸ್ ಅಂತಲೇ ಕರೆಯಲಾಗ್ತಾ ಇದೆ. ಆ ಕ್ರೌನ್ ಪ್ರಿನ್ಸ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ತನ್ನ ಕಾರ್ನಲ್ಲಿ ಕೂರಿಸ್ಕೊಂಡು ಜೋರ್ಡಾನ್ನ ಸುತ್ತಾಟ ನಡೆಸಿದ್ದು ಮಾತ್ರ ಅಲ್ಲ, ಏರ್ಪೋರ್ಟ್ವರೆಗೂ ಕೂಡ ಡ್ರಾಪ್ ಮಾಡಿದಂತಹ ಸಂಗತಿ ಇದೆಯಲ್ಲ, ಇದು ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಸದ್ದು ಮಾಡಿತು. ಇದು ಯಾಕಷ್ಟು ಸದ್ದು ಮಾಡುತ್ತೆ ಕೇಳಿದ್ರೆ, ಈ ಜೋರ್ಡಾನ್ನ ರಾಜಮನೆತನ ಇದೆಯಲ್ಲ, ಅವರನ್ನ ಪ್ರವಾದಿ ಮೊಹಮ್ಮದರ ಕುಟುಂಬಸ್ಥರು ಅಂತಲೇ ನಂಬಲಾಗತ್ತೆ. ಅಂದರೆ ಯಾರು ಇಸ್ಲಾಂ ಧರ್ಮವನ್ನು ಸ್ಥಾಪನೆ ಮಾಡಿದ್ರು, ಪ್ರಾಫಿಟ್ ಮೊಹಮ್ಮದ್, ಅವರ ಕುಟುಂಬಸ್ಥರು. ಜೋರ್ಡಾನ್ನ ಕ್ರೌನ್ ಪ್ರಿನ್ಸ್ ಪ್ರವಾದಿ ಮೊಹಮ್ಮದರ 42ನೇ ತಲೆಮಾರು ಅಂತ ಅವರು ನಂಬ್ಕೊಂಡಿದ್ದಾರೆ. ಇದೆಲ್ಲ ಒಂದು ಭಾಗ. ಆ ಕ್ರೌನ್ ಪ್ರಿನ್ಸ್ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾರ್ನಲ್ಲಿ ಓಡಾಡಿದ್ದು, ಅವ್ರ ಜೊತೆಗೆ ಆತ್ಮೀಯವಾಗಿ ಒಂದಷ್ಟು ಕ್ಷಣಗಳನ್ನು ಕಳೆದಿದ್ದು, ರಾಜತಾಂತ್ರಿಕತೆಯಲ್ಲಿ ಇದಕ್ಕೇನು ಮಹತ್ವ ಇದೆ ಕೇಳಿದ್ರೆ ಮಿತ್ರರೇ, ಒಬ್ಬ ರಾಜತಾಂತ್ರಿಕ ನೈಪುಣ್ಯತೆಯನ್ನು ಹೊಂದಿರುವಂತಹ ವ್ಯಕ್ತಿಗೆ ದೂರದೃಷ್ಟಿ ಇರಬೇಕಾಗತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅದೇ ದೂರದೃಷ್ಟಿಯನ್ನು ಇಟ್ಟುಕೊಂಡು ಕ್ರೌನ್ ಪ್ರಿನ್ಸ್ ಜೊತೆಗೂ ಕೂಡ ಒಂದಷ್ಟು ಕ್ಷಣಗಳನ್ನು ಕಳೆದಿದ್ದು. ಯಾಕೆ ಕೇಳಿದ್ರೆ, ಭಾರತ ಮತ್ತು ಜೋರ್ಡಾನ್ನ ಸಂಬಂಧ ಕೇವಲ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಜೋರ್ಡಾನ್ನ ಕಿಂಗ್ ನಡುವೆ ಮಾತ್ರ ಇರುವಂತಹದ್ದಲ್ಲ. ಇದು ಹೀಗೆ ಮುಂದುವರಿಬೇಕಾದ್ರೆ ಮುಂದಿನ ತಲೆಮಾರಿನ ಜೊತೆಗೂ ಕೂಡ ಭಾರತ ಸಂಬಂಧವನ್ನು ಇಟ್ಕೊಳ್ಬೇಕಾಗತ್ತೆ. ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡುವಂತಹ ಒಂದು ತಂತ್ರಗಾರಿಕೆ ಅಷ್ಟೇ. ಹೀಗೆ ಜೋರ್ಡಾನ್ ಪ್ರವಾಸವನ್ನು ಮುಗಿಸಿದ ಪ್ರಧಾನಿ ನರೇಂದ್ರ ಮೋದಿ ನೇರವಾಗಿ ಆಫ್ರಿಕಾದ ಇಥಿಯೋಪಿಯಾಗೆ ಬಂದಿಳಿದ್ರು. ಇಥಿಯೋಪಿಯಾ ಒಂದು ಬಡ ದೇಶವೇ ಆಗಿರಬಹುದು, ಆದರೆ ಮಿತ್ರರೇ, ಇಥಿಯೋಪಿಯಾ ಮತ್ತು ಭಾರತದ ಸಂಬಂಧ ಇತ್ತೀಚಿನ ವರ್ಷಗಳಲ್ಲಿ ಬಹಳ ಗಟ್ಟಿಗೊಳ್ತಾ ಇದೆ. ಆಫ್ರಿಕಾದ ದೇಶದಲ್ಲಿ ಭಾರತದ ಫುಟ್ ಪ್ರಿಂಟ್ ಇದೆಯಲ್ಲ, ಇದು ಬಹಳ ಸ್ಟ್ರಾಂಗ್ ಆಗ್ತಾ ಇದೆ. ಇದು ಭಾರತದ ಭವಿಷ್ಯದ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಕೇಳಿದ್ರೆ, ಭಾರತ ಇವತ್ತು ಹೊಸ ಹೊಸ ಮಾರುಕಟ್ಟೆಯನ್ನು ಕ್ಯಾಪ್ಚರ್ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅಂದರೆ ಕೇವಲ ನಾವು ಅಮೆರಿಕ, ಯುರೋಪ್ನ ಕೆಲ ದೇಶಗಳ ಜೊತೆಗೆ ಮಾತ್ರ ವ್ಯಾಪಾರ ಮಾಡಿಕೊಂಡಿರೋದಿಲ್ಲ. ನಮಗೆ ಹೊಸ ಹೊಸ ಮಾರುಕಟ್ಟೆಯ ಅವಶ್ಯಕತೆ ಇದೆ ಅಂತ ಭಾರತ ಎಕ್ಸ್ಪ್ಲೋರ್ ಮಾಡ್ತಾ ಇದೆ. ಅಂತಹದ್ರಲ್ಲಿ ಈ ಆಫ್ರಿಕಾದ ದೇಶಗಳು ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸ್ತವೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಇಥಿಯೋಪಿಯಾ ಭೇಟಿಗೂ ಕೂಡ ಸಾಕಷ್ಟು ಮಹತ್ವ ಇತ್ತು. ಆ ದೇಶವೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಷ್ಟೇ ದೊಡ್ಡ ಗೌರವವನ್ನು ಕೊಟ್ಟಿದೆ. ಇಥಿಯೋಪಿಯಾದ ಸರ್ವೋಚ್ಚ ನಾಗರಿಕ ಗೌರವವಾದಂಥ ಗ್ರೇಟ್ ಹಾನರ್ ನಿಶಾನ್ ಆಫ್ ಇಥಿಯೋಪಿಯಾ, ಈ ಪ್ರಶಸ್ತಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಥಿಯೋಪಿಯಾ ಪ್ರದಾನ ಮಾಡಿದೆ. ಇದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಿಕ್ಕಂತಹ 28ನೇ ಅಂತಾರಾಷ್ಟ್ರೀಯ ಗೌರವ. ಇಥಿಯೋಪಿಯಾದ ಅವಾರ್ಡ್ ಯಾಕಷ್ಟು ಇಂಪಾರ್ಟೆಂಟ್ ಕೇಳಿದ್ರೆ, ಇಥಿಯೋಪಿಯಾ ತನ್ನ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ವಿದೇಶಿ ಗಣ್ಯರೊಬ್ಬರಿಗೆ ಇಂತಹ ಅವಾರ್ಡನ್ನು ಕೊಟ್ಟಿದೆ. ಇದುವರೆಗೆ ಇಥಿಯೋಪಿಯಾ ಪ್ರಜೆಯನ್ನು ಬಿಟ್ಟರೆ ಬೇರೆ ಯಾರಿಗೂ ಕೂಡ ತನ್ನ ಸರ್ವೋಚ್ಚ ನಾಗರಿಕ ಗೌರವವನ್ನು ಇಥಿಯೋಪಿಯಾ ಕೊಟ್ಟಿದ್ದೇ ಇಲ್ಲ. ಇದೇ ಮೊಟ್ಟ ಮೊದಲ ಬಾರಿಗೆ ನರೇಂದ್ರ ಮೋದಿ ಅವರಿಗೆ ಆ ಅವಾರ್ಡನ್ನು ಪ್ರದಾನ ಮಾಡಿದೆ. ಕಾರಣ ಏನು ಕೇಳಿದ್ರೆ, ನರೇಂದ್ರ ಮೋದಿ ಅವರು ಕೇವಲ ಇಥಿಯೋಪಿಯಾ ಮಾತ್ರ ಅಲ್ಲ, ತನ್ನ ಅಧಿಕಾರಾವಧಿಯಲ್ಲಿ ಇಡೀ ಆಫ್ರಿಕಾದ ಏಳಿಗೆಗಾಗಿ ಶ್ರಮಿಸಿದ್ದಾರೆ. ಈ ಕಾರಣದಿಂದಾಗಿ ಇಥಿಯೋಪಿಯಾ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತನ್ನ ಸರ್ವೋಚ್ಚ ನಾಗರಿಕ ಗೌರವವನ್ನು ಕೊಟ್ಟು ಸನ್ಮಾನ ಮಾಡಿದೆ. ಅದಾಗ್ತಿದ್ದ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಮಾನ್ ದೇಶಕ್ಕೆ ಬಂದರು.
ಒಮಾನ್ ಮತ್ತು ಭಾರತದ ನಡುವಿನ ಸಂಬಂಧ ಇದೆಯಲ್ಲ, ಇದಕ್ಕೆ ದಶಕಗಳ ಕಾಲದ ಇತಿಹಾಸ ಇದೆ. ಬಹಳ ಆಪ್ತವಾದಂತಹ ಮಿತ್ರ, ಹೆಚ್ಚು ಸುದ್ದಿ ಆಗೋದಿಲ್ಲ ಅಷ್ಟೇ. ಆದರೆ ಎರಡೂ ದೇಶಗಳ ನಡುವೆ ಬಹಳ ಆಳವಾದಂತಹ ಸಂಬಂಧ ಇದೆ. ಅಲ್ಲಿಗೆ ಬಂದಿಳಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆರ್ಡರ್ ಆಫ್ ಒಮಾನ್ ಅನ್ನುವಂತಹ ಪ್ರಶಸ್ತಿಯೂ ಕೂಡ ಸಿಕ್ತು. ಇದು ಒಮಾನ್ ದೇಶದ ಅತ್ಯುನ್ನತ ನಾಗರಿಕ ಗೌರವ. ಅಲ್ಲಿಗೆ ಪ್ರಧಾನಿ ಮೋದಿಯವರಿಗೆ ವಿದೇಶಿ ಅವಾರ್ಡ್ಗಳ ಸಂಖ್ಯೆ 29ಕ್ಕೆ ಏರಿಕೆ ಆಯಿತು. ಮಿತ್ರರೇ, ಇದೇನು ಸಣ್ಣ ಸಾಧನೆಯಲ್ಲ. ನಾವೇನೋ ಪ್ರಧಾನಿ ಅಲ್ಲಿಗೆ ಹೋದ್ರು, ಅವರಿಗೊಂದು ಅವಾರ್ಡ್ ಸಿಕ್ತು, ಇಷ್ಟನ್ನು ಹೇಳಿ ಮುಗಿಸ್ತೀವಿ. ಒಬ್ಬ ವ್ಯಕ್ತಿಗೆ 29 ಅಂತಾರಾಷ್ಟ್ರೀಯ ಅವಾರ್ಡ್ ಸಿಗುತ್ತೆ ಅಂತಂದ್ರೆ ಇದಕ್ಕಿಂತ ದೊಡ್ಡ ಸಾಧನೆ ಇನ್ನೇನಿದೆ? ಈ ಎಲ್ಲ ಅವಾರ್ಡ್ಗಳು ಯಾವ ರೀತಿಯಾಗಿ ಅಂತಂದ್ರೆ, ಈಗ ಭಾರತದಲ್ಲಿ ಅತ್ಯುನ್ನತವಾದಂತಹ ನಾಗರಿಕ ಗೌರವ ಅಂತಂದ್ರೆ ಯಾವುದು? ಭಾರತ ರತ್ನ ತಾನೆ. ಭಾರತ ರತ್ನ ಪಡೆದ್ರೆ ನಮ್ಮ ದೇಶದಲ್ಲಿ ಅತ್ಯಂತ ದೊಡ್ಡ ಹಾನರ್ ಅದು. ಅದಕ್ಕಿಂತ ದೊಡ್ಡದಾದಂತಹ ಪ್ರಶಸ್ತಿ ಈ ದೇಶದಲ್ಲಿ ಇಲ್ಲವೇ ಇಲ್ಲ. ಹಾಗೆ ಪ್ರತಿಯೊಂದು ದೇಶಗಳು ಕೂಡ ತನ್ನ ದೇಶದಲ್ಲಿ ಅಂತಹ ಅವಾರ್ಡನ್ನು ಹೊಂದಿರುತ್ತವೆ. ಅದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಪಡೆದುಕೊಂಡಿರುವಂತಹದ್ದು. ಅಂದ್ರೆ 29 ಭಾರತ ರತ್ನ ಪಡೆದಂತೆ. ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಂತಹ ಪ್ರಶಸ್ತಿ ಸಿಕ್ತು ಅಂತಂದ್ರೆ ವೈಯಕ್ತಿಕವಾಗಿ ಸಹಜವಾಗಿ ಅದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಗೌರವ. ಆದರೆ ಅಟ್ ಎ ಸೇಮ್ ಟೈಮ್ ಅದು ಭಾರತೀಯರಿಗೆ ಸಂದಂತಹ ಗೌರವವೂ ಕೂಡ ಹೌದು. ಭಾರತದ ಪ್ರಧಾನಿಯಾಗಿದ್ದಕ್ಕೋಸ್ಕರವಾಗಿ ನರೇಂದ್ರ ಮೋದಿ ಅವರಿಗೆ ಅದು ಸಿಗ್ತಾ ಇದೆ. ಹೀಗಾಗಿ ಆ ಪ್ರಶಸ್ತಿ ಇಡೀ ಸಮಸ್ತ ದೇಶಕ್ಕೆ ಸಲ್ಲತ್ತೆ. ಅದೇನೇ ಇರಲಿ, ಈಗ ಪ್ರಶಸ್ತಿಯ ವಿಚಾರವನ್ನ ಬಿಟ್ಟು ನಾವು FTA ವಿಚಾರಕ್ಕೆ ಬರೋದಾದ್ರೆ, ಭಾರತ ಮತ್ತು ಒಮಾನ್ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಭೇಟಿಯ ಸಂದರ್ಭದಲ್ಲೇ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಸಹಿ ಆಯಿತು. ಇದೊಂದು ಬಹಳ ಹಿಸ್ಟಾರಿಕಲ್ ಸನ್ನಿವೇಶ. ಇತ್ತೀಚೆಗಷ್ಟೇ ಭಾರತ UK ಜೊತೆಗೂ ಕೂಡ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನು ಮಾಡಿಕೊಂಡಿತ್ತು. ಅದಾದ ಬಳಿಕ ಈಗ ಒಮಾನ್ ಜೊತೆಗೂ ಕೂಡ ಅಂತಹದೇ ಒಪ್ಪಂದವನ್ನು ಮಾಡಿಕೊಂಡಿದೆ. ಇದು ಸದ್ಯದ ಪರಿಸ್ಥಿತಿಯಲ್ಲಿ ಭಾರತಕ್ಕೆ ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರ. ಒಮಾನ್ ಮತ್ತು ಭಾರತದ ನಡುವೆ ಬಹಳ ಉತ್ತಮವಾದಂತಹ ವ್ಯಾಪಾರ ಸಂಬಂಧ ಇದೆ. ವಾರ್ಷಿಕವಾಗಿ ಅಂದರೆ 2024-25 ಡೇಟಾವನ್ನು ನೋಡೋದಾದರೆ ಭಾರತ ಮತ್ತು ಒಮಾನ್ ನಡುವೆ $10.61 ಬಿಲಿಯನ್ ಮೊತ್ತದ ಟ್ರೇಡ್ ನಡೆದಿದೆ. ಇದರಲ್ಲಿ ಒಮಾನ್ ಭಾರತಕ್ಕೆ $6.5 ಬಿಲಿಯನ್ ಮೊತ್ತದ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡಿದ್ರೆ, ಭಾರತದಿಂದ ಒಮಾನ್ ದೇಶ $4.6 ಬಿಲಿಯನ್ ಮೊತ್ತದ ವಸ್ತುಗಳನ್ನು ಇಂಪೋರ್ಟ್ ಮಾಡಿಕೊಂಡಿದೆ. ಒಮಾನ್ಗೆ ಭಾರತದಿಂದ ಟ್ರೇಡ್ ಸರ್ಪ್ಲಸ್ ಇದೆ. ಅಂದ್ರೆ ಅವರಿಗೆ ಲಾಭದಾಯಕವಾದಂತಹ ವ್ಯಾಪಾರ ಇಷ್ಟು ದಿನ ನಡೀತಾ ಇತ್ತು. ಈಗ ಭಾರತ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡಿಕೊಂಡಿರುವ ಕಾರಣದಿಂದಾಗಿ ಈ ವ್ಯಾಪಾರ ಭಾರತಕ್ಕೂ ಕೂಡ ಲಾಭವನ್ನು ತರಿಸುತ್ತೆ. ಯಾವ ರೀತಿಯಾದಂತಹ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನು ಭಾರತ ಮಾಡಿಕೊಂಡಿದೆ ಅಂತಂದ್ರೆ, ಭಾರತದ ವಸ್ತುಗಳು ಒಮಾನ್ನಲ್ಲಿ ಮಾರಾಟವಾಗ್ತವಲ್ಲ, ಆ ಪೈಕಿ 99.38% ವಸ್ತುಗಳಿಗೆ 0 ಟ್ಯಾರಿಫ್ ಅನ್ನು ಒಮಾನ್ ದೇಶ ವಿಧಿಸುತ್ತೆ. ಇನ್ಮುಂದೆ ಅಂದ್ರೆ 2026ರಿಂದ ಇದು ಜಾರಿಗೆ ಬರುವಂತಹದ್ದು. ಅಲ್ಲಿಂದ ಭಾರತದ ಯಾವುದೇ ವಸ್ತುಗಳಿಗೂ ಕೂಡ ಒಮಾನ್ನಲ್ಲಿ ಟ್ಯಾರಿಫೇ ಇರೋದಿಲ್ಲ. ಭಾರತದ ವಸ್ತುಗಳಿಗೆ ಟ್ಯಾರಿಫ್ ಇಲ್ಲ ಅಂತಂದ್ರೆ ಅದು ನೇರವಾಗಿ ಭಾರತದ ಎಕ್ಸ್ಪೋರ್ಟ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಬೂಸ್ಟ್ ಅನ್ನು ಕೊಡುತ್ತೆ. ಅದು ಹೇಗೆ ಕೇಳಿದ್ರೆ, ಒಮಾನ್ ದೇಶದ ಜೊತೆಗೆ ಇತರೆ ಭಾರತದ ಕಾಂಪಿಟೇಟರ್ ದೇಶಗಳಿದಾವಲ್ಲ, ಅವುಗಳು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ಮಾಡಿಕೊಂಡಿಲ್ಲ. ಉದಾಹರಣೆಗೆ ಚೈನಾ ಇರಬಹುದು, ವಿಯೆಟ್ನಾಂ, ಬಾಂಗ್ಲಾದೇಶ, ಈ ಯಾವ ದೇಶಗಳು ಕೂಡ ಒಮಾನ್ ಜೊತೆಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನು ಹೊಂದಿಲ್ಲ. ಈ ಕಾರಣದಿಂದಾಗಿ ಆ ಎಲ್ಲ ದೇಶದ ವಸ್ತುಗಳಿಗೆ ಈಗಲೂ ಕೂಡ ಒಮಾನ್ ಒಂದು ನಿರ್ದಿಷ್ಟ ಪರ್ಸೆಂಟೇಜ್ನ ಟ್ಯಾರಿಫ್ ಅನ್ನು ವಿಧಿಸುತ್ತೆ. ಆದರೆ ಇನ್ಮುಂದೆ ಭಾರತದ ವಸ್ತುಗಳಿಗೆ ಟ್ಯಾರಿಫ್ ಇರೋದಿಲ್ಲ. ಹೀಗಾಗಿ ಭಾರತಕ್ಕೆ ಹೇಗಪ್ಪ ಲಾಭ ಆಗುತ್ತೆ ಅಂತಂದ್ರೆ, ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಕಾರಣದಿಂದಾಗಿ ಒಮಾನ್ ದೇಶದ ಮಾರುಕಟ್ಟೆಯಲ್ಲಿ ಭಾರತದ ಟೀ ಶರ್ಟ್ $100 ಮಾರಾಟವಾದರೆ, ಅದೇ ಮಾದರಿಯ ಟೀ ಶರ್ಟ್ ಅನ್ನ ಬಾಂಗ್ಲಾದೇಶವೋ, ವಿಯೆಟ್ನಾಮೋ ಅಥವಾ ಚೀನಾದವರೋ ಮಾರಬೇಕು ಅಂತಂದ್ರೆ $120, $130 ಕೊಡಬೇಕು. ಯಾಕೆ ಅಂತಂದ್ರೆ ಒಮಾನ್ ದೇಶದ ಟ್ಯಾರಿಫ್ ಅನ್ನ ಅವರು ಪೇ ಮಾಡಬೇಕಾಗತ್ತೆ. ಇಂತಹ ಸಂದರ್ಭದಲ್ಲಿ ಭಾರತದ ವಸ್ತುಗಳು ಹೆಚ್ಚು ಅಟ್ರಾಕ್ಟಿವ್ ಆಗಿರ್ತವೆ, ಮಾರುಕಟ್ಟೆಯಲ್ಲಿ ಹೆಚ್ಚು ಕಾಂಪಿಟೇಷನ್ ಅನ್ನು ಕೊಡ್ತವೆ. ಸೇಮ್ ಗುಣಮಟ್ಟ ಇರುವಂತಹ ಒಂದು ವಸ್ತು ಅತ್ಯಂತ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತಂದ್ರೆ ಜನ ಅದನ್ನೇ ಬೈ ಮಾಡ್ತಾರೆ ಅಲ್ವಾ. ಜನ ಹೆಚ್ಚು ಭಾರತದ ವಸ್ತುಗಳನ್ನ ಬೈ ಮಾಡ್ತಾರೆ ಅಂತಂದ್ರೆ ಆ ದೇಶದಲ್ಲಿ ಭಾರತದ ವಸ್ತುಗಳಿಗೆ ಡಿಮ್ಯಾಂಡ್ ಹೆಚ್ಚಾಗುತ್ತೆ. ಡಿಮ್ಯಾಂಡ್ ಹೆಚ್ಚಾಯ್ತು ಅಂತಂದ್ರೆ ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ. ಹೀಗಾಗಿ ಭಾರತ ಒಮಾನ್ ಜೊತೆಗೆ ಟ್ರೇಡ್ ಡಿಫಿಸಿಟ್ ಅನ್ನ ಹೊಂದಿದೆಯಲ್ಲ, ಇದು ಟ್ರೇಡ್ ಸರ್ಪ್ಲಸ್ ಆಗಿ ಮಾರ್ಪಾಡಾಗುತ್ತೆ ಅಂತ ಈಗಾಗಲೇ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಿಷ್ಟರ ಜೊತೆಗೆ ಈ ಒಮಾನ್ ದೇಶದ ಜೊತೆಗೆ ಭಾರತ ಮಾಡಿಕೊಂಡಂತಹ ಟ್ರೇಡ್ ಡೀಲ್ನಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರವನ್ನು ಕೂಡ ಗಮನಿಸಬಹುದು. ಅದೇನು ಕೇಳಿದ್ರೆ, ಭಾರತ ಮತ್ತು ಒಮಾನ್ ನಡುವೆ ಫ್ರೀ ಟ್ರೇಡ್ ಡೀಲ್ ಆಗಿದ್ರೂ ಕೂಡ ಒಮಾನ್ ದೇಶದ ಎಲ್ಲಾ ಎಕ್ಸ್ಪೋರ್ಟ್ಗಳಿಗೂ ಕೂಡ ಭಾರತ 0 ಟ್ಯಾರಿಫ್ ಅನ್ನು ವಿಧಿಸಿಲ್ಲ. ತನ್ನ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳುವಲ್ಲಿ ಭಾರತ ಯಶಸ್ವಿಯಾಗಿದೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಡೈರಿ ಪ್ರಾಡಕ್ಟ್ಗಳಿರಬಹುದು, ಗೋಲ್ಡ್, ಸಿಲ್ವರ್, ಜ್ಯುವೆಲರಿ, ಲೇಬರ್ ಇನ್ಸೆಂಟಿವ್ ಮ್ಯಾನುಫ್ಯಾಕ್ಚರಿಂಗ್ ಗೂಡ್ಸ್ ಇರಬಹುದು, ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಜೊತೆಗೆ ಫುಡ್ ಪ್ರಾಡಕ್ಟ್ಸ್, ಇದು ಯಾವುದಕ್ಕೂ ಕೂಡ ಭಾರತ ಫ್ರೀ ಟ್ರೇಡ್ ಡೀಲ್ ಅಡಿಯಲ್ಲಿ ಅವಕಾಶವನ್ನು ಕಲ್ಪಿಸಿಲ್ಲ. ಇಲ್ಲಿ ಒಮಾನ್ ದೇಶ ಡೈರಿ ಪ್ರಾಡಕ್ಟ್ ಅನ್ನು ಉತ್ಪಾದನೆ ಮಾಡೋದಿಲ್ಲ, ಲೇಬರ್ ಇನ್ಸೆಂಟಿವ್ ಮ್ಯಾನುಫ್ಯಾಕ್ಚರಿಂಗ್ ಗೂಡ್ಸ್ ಅನ್ನು ಕೂಡ ಅವರು ಎಕ್ಸ್ಪೋರ್ಟ್ ಮಾಡೋದಿಲ್ಲ. ಜೊತೆಗೆ ಅಗ್ರಿಕಲ್ಚರ್ ಅನ್ನುವಂಥದ್ದು ಒಮಾನ್ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇಲ್ವೇ ಇಲ್ಲ. ಹೀಗಾಗಿ ಅವರೇನು ಭಾರತಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾರೆ ಅಂತೇಳಿ ಹೇಳೋದಕ್ಕೆ ಸಾಧ್ಯ ಇರಲಿಲ್ಲ.
ಆದರೂ ಸಹ ಭಾರತ ಈ ಸೆಕ್ಟರ್ಗಳನ್ನು ಯಾಕೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ನಿಂದ ಹೊರಗಿಟ್ಟಿದೆ ಕೇಳಿದ್ರೆ ಇದರಲ್ಲಿ 2 ವಿಚಾರಗಳಿದ್ದಾವೆ. ಮೊದಲನೇದಾಗಿ ಮುಂದೆ ಯಾವತ್ತೋ ಒಮಾನ್ ದೇಶದಲ್ಲಿ ಒಂದು ಹೊಸ ಕಂಪನಿ ಬಂದು ಅವರು ಭಾರತಕ್ಕೆ ಹರ್ಟ್ ಮಾಡುವಂತಹ ಈ ಗೂಡ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡಬಾರದು. ಇದು ಮುಂಜಾಗ್ರತಾ ಕ್ರಮ. ಎರಡನೇದಾಗಿ ಭಾರತ ಒಂದು ಮಾದರಿಯನ್ನು ಕ್ರಿಯೇಟ್ ಮಾಡ್ತಾ ಇದೆ. ಇದು ಕೇವಲ ಒಮಾನ್ ದೇಶಕ್ಕೆ ಮಾತ್ರ ಸೀಮಿತ ಆಗೋದಿಲ್ಲ, ವಿಶ್ವದ ಎಲ್ಲಾ ದೇಶಕ್ಕೂ ಕೂಡ ಭಾರತ ಇದೇ ನಿಯಮವನ್ನು ಅನ್ವಯಿಸುತ್ತೆ ಎನ್ನುವಂತ ಒಂದು ಟ್ರೆಂಡ್ ಸೆಟ್ ಮಾಡುವಂತಹ ಕೆಲಸವನ್ನ ನರೇಂದ್ರ ಮೋದಿ ಸರ್ಕಾರ ಮಾಡಿದೆ. ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಕೇಳಿದ್ರೆ ಇವತ್ತು ಅಮೆರಿಕ ಮತ್ತು ಭಾರತದ ನಡುವಿನ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾತುಕತೆ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ? ಅಗ್ರಿಕಲ್ಚರ್ ಪ್ರಾಡಕ್ಟ್ ವಿಚಾರಕ್ಕೆ ಬಂದು ಸಿಕ್ಕಾಕೊಂಡಿದೆ. ಅಮೆರಿಕದ ಟ್ರಂಪ್ ಸರ್ಕಾರ ಏನು ಬಯಸ್ತಾ ಇದೆ ಅಂತಂದರೆ ತನ್ನ ಭದ್ರವಾದಂತಹ ಓಟ್ ಬೇಸ್ ಆಗಿರುವಂಥ ಅಮೆರಿಕದ ಕೃಷಿಕರೇನಿದ್ದಾರೆ ಅವರಿಗೆ ಭಾರತದ ಮಾರುಕಟ್ಟೆ ಓಪನ್ ಆಗಬೇಕು ಅನ್ನುವಂಥದ್ದು ಟ್ರಂಪ್ ಅವರ ಬಯಕೆ. ಆದರೆ ಭಾರತ ಅದಕ್ಕೆ ರೆಡಿ ಇಲ್ಲ. ನಿಮ್ಮ ಚೀಪ್ ಗೂಡ್ಸ್ಗಳು ಭಾರತದ ಮಾರುಕಟ್ಟೆಗೆ ಬಂದು ನಮ್ಮ ರೈತರ ಉತ್ಪನ್ನಗಳಿಗೆ ಬೆಲೆ ಇಲ್ಲದಂತೆ ಆಗಬಾರದು, ನಾವು ಅದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಭಾರತ ಹಠ ಹಿಡಿದು ಕುಳಿತಿದೆ. ಹೀಗಾಗಿ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇದುವರೆಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಈಗ ಭಾರತ ಒಮಾನ್ ದೇಶದ ಜೊತೆಗೆ ಒಪ್ಪಂದ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲೂ ಕೂಡ ಈ ಎಲ್ಲ ಸೆಕ್ಟರ್ಗಳನ್ನು ಹೊರಗಿಟ್ಟೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಹೀಗಾಗಿ ನಾವು ಮುಂದೆ ಯಾವುದೇ ದೇಶದ ಜೊತೆಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲೂ ಕೂಡ ಭಾರತ ಇದನ್ನೇ ಪ್ರಸ್ತಾಪಿಸುತ್ತೆ. ಒಮಾನ್ ಇರಬಹುದು, UK ಇರಬಹುದು, ಯುರೋಪಿಯನ್ ಯೂನಿಯನ್ ಇರಬಹುದು, ಯಾವುದೇ ದೇಶ ಇರಬಹುದು, ಭಾರತ ಯಾವುದೇ ಕಾರಣಕ್ಕೂ ಸಹ ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ಮುಕ್ತವಾದಂತಹ ವ್ಯಾಪಾರಕ್ಕೆ ಅವಕಾಶ ಕೊಡೋದಿಲ್ಲ. ಉಳಿದಂತಹ ಸೆಕ್ಟರ್ನಲ್ಲಿ ನಿಮಗೆ ಲಾಭ ಮಾಡಿಕೊಡ್ತೀವಿ, ಆದರೆ ಅಗ್ರಿಕಲ್ಚರ್ ಸೆಕ್ಟರ್ಗೆ, ನಮ್ಮ ರೈತರಿಗೆ ತೊಂದರೆ ಆಗುವಂತಹ ಸೆಕ್ಟರ್ಗೆ ನಾವು ಕೈ ಇಡೋದಿಲ್ಲ ಅಂತ ಭಾರತ ಒಂದು ಟ್ರೆಂಡ್ ಸೆಟ್ ಮಾಡುವಂತಹ ಕೆಲಸ ಮಾಡಿದೆ. ಇದೆಲ್ಲದರ ನಡುವೆ ಈ ಒಮಾನ್ ದೇಶಕ್ಕೆ ಭಾರತೀಯರು ಹೋಗಿ ಕೆಲಸ ಮಾಡ್ತಾರಲ್ಲ ಅವರಿಗೂ ಅನುಕೂಲ ಮಾಡುವಂತಹ ಅಂಶವನ್ನ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ನಲ್ಲಿ ಮೆನ್ಷನ್ ಮಾಡಲಾಗಿದೆ. ಅದೇನು ಕೇಳಿದ್ರೆ ಈ ಹಿಂದೆ ಒಮಾನ್ ದೇಶಕ್ಕೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ಭಾರತದ ಒಬ್ಬ ವ್ಯಕ್ತಿ ಹೋಗಿ ಕೆಲಸ ಮಾಡೋದಕ್ಕೆ ಕೇವಲ 90 ದಿನದ ಅವಕಾಶ ಮಾತ್ರ ಇತ್ತು. ಇನ್ನು ಮುಂದೆ ಅದು 2 ವರ್ಷಕ್ಕೆ ಇನ್ಕ್ರೀಸ್ ಆಗುತ್ತೆ. ಇದು ಮಿತ್ರರೇ ಭಾರತದ ಕಾರ್ಮಿಕ ವಲಯಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಮಾಡುತ್ತೆ. ಯಾಕೆ ಕೇಳಿದ್ರೆ ಈ ನಿಯಮ ಇರುವಂತಹದ್ದು ಭಾರತಕ್ಕೆ ಮಾತ್ರ, ಪಾಕಿಸ್ತಾನದವರಿಗೂ ಇಲ್ಲ, ಬಾಂಗ್ಲಾದೇಶದವರಿಗೂ ಇಲ್ಲ, ಶ್ರೀಲಂಕಾದವರಿಗೂ ಕೂಡ ಇಲ್ಲ. ಭಾರತೀಯ ಕಾರ್ಮಿಕರಿಗೆ ಮಾತ್ರ ಒಮಾನ್ನಲ್ಲಿ ಈ ಅವಕಾಶ ಸಿಗುತ್ತೆ. ಇದು ಸಹಜವಾಗಿ ಭಾರತೀಯರಿಗೆ ಲಾಭ ಆಗುತ್ತೆ. ಇನ್ನೊಂದು ನಿಮಗೆ ನೆನಪಿರಲಿ, ಒಮಾನ್ ದೇಶದಲ್ಲಿ ಒಟ್ಟು 55 ಲಕ್ಷ ಜನಸಂಖ್ಯೆ ಇರಬಹುದು. ಅದರಲ್ಲಿ 7 ಲಕ್ಷ ಜನ ಇರುವಂತಹದ್ದು ಭಾರತೀಯರು. ಅಂದ್ರೆ ಒಮಾನ್ ಓವರ್ ಆಲ್ ಜನಸಂಖ್ಯೆಯಲ್ಲಿ ಹತ್ತತ್ರ 14-15% ಭಾರತೀಯ ಸಮುದಾಯದವರಿದ್ದಾರೆ. ಹೀಗಾಗಿ ಒಮಾನ್ನಿಂದ ಭಾರತಕ್ಕೆ ದೊಡ್ಡ ಪ್ರಮಾಣದಲ್ಲಿ ರೆಮಿಟೆನ್ಸ್ ಬರುತ್ತೆ. ಈ ರೆಮಿಟೆನ್ಸ್ ಅಂದ್ರೆ ನಿಮಗೆಲ್ಲ ಗೊತ್ತೇ ಇದೆ. ಇನ್ನೊಂದು ದೇಶದಲ್ಲಿ ನಮ್ಮ ಜನ ಕೆಲಸ ಮಾಡಿ ತಾವು ಗಳಿಸಿದ ಹಣವನ್ನು ನಮ್ಮ ದೇಶಕ್ಕೆ ವರ್ಗಾಯಿಸ್ತಾರಲ್ಲ, ಅದನ್ನ ರೆಮಿಟೆನ್ಸ್ ಅಂತ ಕರೆಯಲಾಗುತ್ತೆ. ಭಾರತದ ಆರ್ಥಿಕತೆಗೆ ರೆಮಿಟೆನ್ಸ್ ಬಹಳ ದೊಡ್ಡ ಕೊಡುಗೆಯನ್ನು ಕೊಡುತ್ತೆ. ಒಟ್ಟಿನಲ್ಲಿ ಒಮಾನ್ ದೇಶದ ಜೊತೆಗೆ ಭಾರತ ಮಾಡಿಕೊಂಡಿರುವಂತಹ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇದೆಯಲ್ಲ, ಇದು ಭಾರತದ ಎಕ್ಸ್ಪೋರ್ಟ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಬೂಸ್ಟ್ ಕೊಡೋದಂತೂ ಸತ್ಯ. ಸದ್ಯದ ಪರಿಸ್ಥಿತಿಯಲ್ಲಿ ಭಾರತಕ್ಕೆ ಇಂತಹ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗಳು ಬಹಳ ಅನಿವಾರ್ಯ ಕೂಡ ಆಗಿದ್ದಾವೆ. ಯಾಕೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಟ್ರಂಪ್ ಭಾರತದ ಮೇಲೆ ಟ್ಯಾರಿಫ್ ವಾರ್ ನಡೆಸ್ತಾ ಇದ್ದಾರೆ. ಹೀಗಾಗಿ ಭಾರತದ ಎಕ್ಸ್ಪೋರ್ಟ್ಗೆ ದೊಡ್ಡ ಹೊಡೆತ ಬಿದ್ದಿದೆ. ಇಂತಹ ಪರಿಸ್ಥಿತಿಯಲ್ಲಿ ಭಾರತ ಈ ರೀತಿಯ ಚಿಕ್ಕ ಪುಟ್ಟ ದೇಶಗಳ ಜೊತೆಗೂ ಕೂಡ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗಳನ್ನು ಮಾಡ್ಕೊಳ್ತಾ ಹೋದ್ರೆ ಸಹಜವಾಗಿ ಭಾರತದ ಎಕ್ಸ್ಪೋರ್ಟ್ ಹೆಚ್ಚಾಗ್ತಲೇ ಹೋಗುತ್ತೆ. ಈಗ ಒಂದು ದೊಡ್ಡ ದೇಶದ ಜೊತೆಗೆ $50 ಬಿಲಿಯನ್ ಟ್ರೇಡ್ ಹೊಂದೋದು ಒಂದೇ, ಇನ್ನೊಂದು ಕಡೆಯಲ್ಲಿ ಚಿಕ್ಕ ಚಿಕ್ಕ 5 ದೇಶಗಳ ಜೊತೆಗೆ ಈ ರೀತಿಯ ಟ್ರೇಡ್ ಡೀಲ್ಗಳನ್ನು ಮಾಡಿಕೊಂಡು $50 ಬಿಲಿಯನ್ ವ್ಯಾಪಾರ ಮಾಡೋದು ಕೂಡ ಒಂದೇ. ಒಟ್ಟಿನಲ್ಲಿ ಭಾರತದ ಎಕ್ಸ್ಪೋರ್ಟ್ಗೆ ಹೊಡೆತ ಬೀಳಬಾರದಷ್ಟೇ. ಆ ರೀತಿಯ ಪ್ರಯತ್ನಕ್ಕೆ ಕೇಂದ್ರ ಸರ್ಕಾರ ಕೈ ಹಾಕಿದೆ. ಒಂದೊಂದಾಗಿ ಫ್ರೀ ಟ್ರೇಡ್ ಡೀಲ್ಗಳನ್ನು ಮಾಡ್ಕೊಳ್ತಾ ಸಾಗ್ತಾ ಇದೆ. ಸದ್ಯದಲ್ಲೇ ಇಸ್ರೇಲ್ ಜೊತೆಗೂ ಕೂಡ ಅಂತಹದೇ ಟ್ರೇಡ್ ಡೀಲ್ ಆಗುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.